ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಲ್ಮೋಸ್ಟ್ ತುಂಬ ದಿನಗಳ ನಂತರ ಬಂದಿದ್ದೀನಿ. ನನ್ನ ಹೆಲ್ತ್ ಹೇಗೆ ಅಪ್ಸೆಟ್ ಆಯಿತು ಅಂದರೆ ಆಲ್ಮೋಸ್ಟ್ 1 ತಿಂಗಳು ನಾನು ಕಂಪ್ಲೀಟ್ ರೆಸ್ಟ್ ಮಾಡೋ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು. ಇಂಥ ಟೈಮಲ್ಲಿ ನನಗೆ ಕಂಪ್ಲೀಟಾಗಿ ಸಪೋರ್ಟಾಗಿ ನಿಂತಿದ್ದು ನನ್ನ ಹಸ್ಬೆಂಡು. ನನ್ನ ಮಗನೂ ನೋಡ್ಕೊಳಕ್ಕಾಗಲ್ಲ ಅಂತಂದಾಗ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಿ ಅಮ್ಮನ ಹತ್ರ ಬಿಟ್ಟೆ ಮಗನ ನೋಡ್ಕೊಳ್ಳಿಕ್ಕೆ. ಅಮ್ಮ ನೋಡಿಕೊಂಡ್ರು. ಇನ್ನು ನನ್ನನ್ನು ಫುಲ್ ಟೇಕ್ ಕೇರ್ ಮಾಡಿದ್ದು, ನನಗೆ ಅಡುಗೆ ಎಲ್ಲ ಏನು ಫೋಟೋಸ್ ಹಾಕಿದ್ದೀನಿ ಅದನ್ನೆಲ್ಲ ಮಾಡಿಕೊಟ್ಟಿದ್ದು, ನನ್ನ ಕಂಪ್ಲೀಟಾಗಿ ಕೇರ್ ಮಾಡಿದ್ದು ನನ್ನ ಹಸ್ಬೆಂಡು. ನನಗೆ ಆ ಥರ ಮಲಗೋ ಥರ ಸ್ಥಿತಿ ಆಯಿತು ಅನ್ನೋ ಬೇಜಾರು ನೋವಿಗಿಂತನೂ ನನ್ನ ಹಸ್ಬೆಂಡ್ ನನ್ನನ್ನು ಟ್ರೀಟ್ ಮಾಡಿ ನನ್ನ ನೋಡ್ಕೊಂಡಿದ್ದ ರೀತಿ ನನ್ನ ಬೇಗ ಚೇತರಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತು. ಮತ್ತು ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ತಾಯಿ ನನಗೆ ಯಾವ ರೀತಿ ನೋಡ್ಕೋಬೇಕಾಗಿತ್ತೋ ಅದನ್ನು ನನ್ನ ಹಸ್ಬೆಂಡು ನನ್ನನ್ನು ಕಂಪ್ಲೀಟಾಗಿ ಜೊತೆಲಿದ್ದು ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನನ್ನನ್ನು ಟೇಕ್ ಕೇರ್ ಮಾಡಿದ್ರು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಹುಡುಗಿನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಹುಡುಗರನ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಕೆಲವರು ಮಾತ್ರ ನಾನು ಮೆನ್ಷನ್ ಮಾಡ್ತಿರೋದು ಎಲ್ಲ ಅಂತಲ್ಲ. ಕೆಲವರು ಬ್ಯೂಟಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ, ಇನ್ನು ಕೆಲವರು ದುಡ್ಡೇ ಇಂಪಾರ್ಟೆಂಟ್ ಅಂತಾರೆ. ಖಂಡಿತ ಲೈಫಲ್ಲಿ ಎಲ್ಲ ಟೈಮಲ್ಲೂ ಒಂದಲ್ಲ ಒಂದು ಇಂಪಾರ್ಟೆಂಟ್ ಇರುತ್ತೆ. ದುಡ್ಡಂತೂ ಜೀವನದಲ್ಲಿ ತುಂಬ ಮುಖ್ಯ. ಬಟ್ ಯಾವುದಾದ್ರೂ ಶಾಶ್ವತ ಅಲ್ಲ. ನಮ್ಮ ಪಾರ್ಟ್ನರು ನಮ್ಮ ಜೊತೆ ಇರಬೇಕಾಗಿರೋರು ಒಳ್ಳೆಯವರಾಗಿರಬೇಕು.